ಒಂದು ಚಹಾ ಕುಡಿರಿ, ಎಲ್ಲವೂ ತಾನೇ ಸರಿ ಹೋಗುತ್ತೆ. ಏನು ಮಾಡಲಿ ಮಂಗಳ, ತಾನೊಂದು ಬಗೆದರೆ ದೈವೊಂದು ಬಗೆಯಂತೆ ಎಂಬಂತೆ ಏನೇನೋ ಆಸೆ ಇಟ್ಟುಕೊಂಡು ಕನಸು ಕಾಣುತ್ತಿರುವೆ. ಆದರೆ ನನ್ನ ಕನಸನ್ನು ನಾನು ಸಾಗೋದಿಲ್ಲ ಎಂಬಂತೆ ಕಾಣುತ್ತವೆ ಮಂಗಳ. ಸ್ವಾಮಿ, ನಿಮ್ಮ ಅರ್ಧಾಂಗಿನಿಯಾದ ನನ್ನ ಮುಂದೆ ಹೇಳಿ ಸ್ವಾಮಿ. ನಿಮ್ಮ ಕಷ್ಟ ಸುಖ ಏನು ಅಂತ ನನಗೂ ತಿಳಿಬೇಕು. ಅದ್ಯಾವ ವಿಷಯ ಅಂತ ಹೇಳಿ. ಸಾಕಷ್ಟು ಹಣ ಖರ್ಚು ಮಾಡಿ ತಮ್ಮ ಶಶಿಧರನ್ನು ಡಬಲ್ ಡಿಗ್ರಿ ಓದಿಸಿದೆ. ಈಗ ಅವನೊಂದು ಇನ್ಸ್ಪೆಕ್ಟರ್ನಾಗಿ ಇದೇ ನಮ್ಮ ಶಹರ ಪೊಲೀಸ್ ಠಾಣೆಗೆ ಅಧಿಕಾರ ಸ್ವೀಕರಿಸಿಕೊಳ್ಳುತ್ತಿದ್ದಾನೆ. ಸ್ವಾಮಿ, ತಮ್ಮನೊಬ್ಬ ಸಾಹಿಬನಾಗಿ ಬರ್ತಾ ಇದ್ದನಂದ ಮೇಲೆ ನೀವು ಸಂತೋಷ ಪಡಬೇಕು. ಅದನ್ನ ಬಿಟ್ಟು ಈ ರೀತಿ ಕಣ್ಣೀರು ಹಾಕೋದು ಸರಿ ಏನ್ರಿ? ಆ ಒಬ್ಬ ತಮ್ಮನಿಗೆ ಖುಷಿ ಪಡಬೇಕು ನಿಜ, ಇನ್ನೊಬ್ಬ ತಮ್ಮನಿಗಾಗಿ ದುಃಖ ಪಡಬೇಕಾಗಿದೆ ಮಂಗಳ, ದುಃಖ ಪಡಬೇಕಾಗಿದೆ. ಅಂದ್ರೆ ನಿಮ್ಮ ಮಾತಿನ ಅರ್ಥ? ಎಮ್ಮೆಲೆ ಗೌರ ತಂಗಿನ ಬೀರ ಪ್ರೀತಿ ಮಾಡೋಣಂತೆ. ಅವರಪ್ಪಿಗೆ ಎದುರಿಗೆ ಅವಳು ಈತನ ಮದುವೆಯಾಗಿ ಮನೆಗೆ ಬರ್ತಾಳಂತೆ. ಊರು ತುಂಬ ಗುಸು ಗುಸು ಜನರು ಮಾತನಾಡುತ್ತಿದ್ದಾರೆ ಮಂಗಳ, ಅದಕ್ಕೆ ನನಗೆ ಭಯ ಆಗುತ್ತದೆ. ಸ್ವಾಮಿ, ದೊಡ್ಡ ಜಮೀನ್ದಾರನ ಮಗಳು ಬಾಳ ಬಾಳ ಸಾಲಿ ಕಲ್ತಕ್ಕಿ ಇಂದು ಕುರಿ ಕಾಯುವ ನನ್ನ ಮೈದುನನ ಕೈ ಹಿಡಿಯಕ್ಕೆ ಮುಂದಾಗಿದ್ದಾಳ. ಸ್ವಾಮಿ, ನನಗೆ ಆಶ್ಚರ್ಯವಾಗ್ತಾ ಇದೆ ರೀ. ಅತ್ತಿಗೆ, ನಿಮ್ಮನ್ನು ಕೇಳದೆ ನಾನೊಂದು ದೊಡ್ಡ ತಪ್ಪು ಮಾಡಿದ್ದೇನೆ. ನನಗೆ ಆಶೀರ್ವಾದ ಮಾಡಿ. ಸಾಧ್ಯವಿಲ್ಲ, ಈ ನಿನ್ನ ಮಾತನ್ನು ನಾನು ಒಪ್ಪುವುದಿಲ್ಲ. ನೀನು ತಪ್ಪು ಮಾಡಿದ್ದೇನು, ಪೂರ ತಪ್ಪು ಮಾಡಿಬಿಟ್ಟಿದ್ಯಾ. ಆಕಾಶ ಭೂಮಿಗೆ ಎಷ್ಟು ಅಂತರವಿದೆಯೋ ಅಷ್ಟು ಈ ನಿಮ್ಮ ಸಂಬಂಧ ಅದಕ್ಕಿತ್ತಲು ಅಂತರ ದೂರವಿದೆ. ಅವರೆಲ್ಲಿ, ನಾವೆಲ್ಲಿ, ಇವರೆಲ್ಲಿ, ನೀ ಎಲ್ಲಿ? ತೂ ನಾಚಿಕೆಗೆಟ್ಟವನಿ, ಮುಗಿಲ ಹರ್ಕೊಂಡು ಹೆಗಲಿಗೆ ಹಾಕೊಂಡೆಲ್ಲೋ ಹುಚ್ಚ. ಅಣ್ಣ, ನನ್ನ ಸಲುವಾಗಿ ತ್ರಾಸ ಮಾಡಿಕೊಂಡು ಆಘಾತ ಮಾಡಿಕೊಳ್ಳಬೇಡ ಅಣ್ಣ, ಆಘಾತ ಮಾಡಿಕೊಳ್ಳಬೇಡ. ನಾನೆಷ್ಟೇ ಇವಳಿಂದ ದೂರ ಸರಿಬೇಕೆಂದರು ವಿಧಿ ನನ್ನನ್ನು ಬಿಡ್ತಾ ಇಲ್ಲ. ನಾನು ಕಲಿತವನಲ್ಲ, ನನಗೂ ನಿನಗೂ ವಿವಾಹ ಎಲ್ಲಿಂದ ಅಂತ ಇವಳಿಗೆ ತಿಳಿಸಿ ಹೇಳಿದರು. ನೀ ನನ್ನ ಕೈ ಬಿಟ್ಟರೆ ಕೆರೆಗೆ ಬಿದ್ದು ಸಾಯುತ್ತೇನೆಂದ ಅಳುತ್ತಿದ್ದಾಳನ್ನ, ಅಳುತ್ತಿದ್ದಾಳೆ. ಏನು ಮಾಡಲನ್ನ ನೀನೇ ಹೇಳುವುದಕ್ಕೆ? ಹೌದು ದೇವಿ, ನನ್ನನ್ನ ಈ ನಾಡಿಗೆ ಅರಸನೇ ಆಗಿರಬಹುದು, ನನ್ನನ್ನು ಕೊಲ್ಲಲಬಹುದು. ಆದರೆ ಇವರ ಮೇಲಿಟ್ಟಿರುವ ಪ್ರೀತಿ ಅಮರ. ಆ ಪ್ರೀತಿಯನ್ನು ಅವರಿಂದ ಕೊಲ್ಲುವುದಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ನಾನು ಸಾಯುವ ಪ್ರಸಂಗ ಬಂದಿದೆ ಆದರೆ ಇವರ ಪಾದದ ಮೇಲೆ ತಲೆಯಿಟ್ಟು ಸಾಯ್ತೇನೆ. ಇಂತಹ ಕೆಟ್ಟ ಹಠ ಮಾಡಬೇಡ ತಾಯಿ, ಹಠ ಮಾಡಬೇಡ. ಇದು ಒಳ್ಳೆಯದಲ್ಲ. ನೀ ನನ್ನ ಊರಿಗೆ ಕೆಟ್ಟ ಮನುಷ್ಯ, ನಾವೆಲ್ಲ ಅವನ ಸೇವಕರಂತೆ ನಡೆಯಬೇಕು. ಈ ನಿನ್ನ ಹುಚ್ಚತನ ಅವನಿಗೆ ಗೊತ್ತಿದ್ದರೆ ನಮ್ಮ ವಂಶವನ್ನು ನಾಶ ಮಾಡಿಬಿಡುತ್ತಾನೆ ತಾಯಿ, ನಾಶ ಮಾಡಿಬಿಡುತ್ತಾನೆ. ನಮ್ಮಣ್ಣನ ಶೂರ್ಯತನ ನನ್ನ ಪ್ರೀತಿಯ ಮುಂದೆ ಯಾವತ್ತೂ ನಡೆಯುವುದಿಲ್ಲ ದೇವ್ರಿ. ನಮ್ಮಣ್ಣನ ಕೆಟ್ಟ ವಿಚಾರ ನಿಮಗಿನ್ನೂ ಗೊತ್ತಿಲ್ಲ. ಮೊನ್ನೆ ನಿಮಗೆ ತಿಳಿಯದೆ ತಮ್ಮ ಶಿಷ್ಯರ ಜೊತೆ ನನ್ನನ್ನು ಮದುವೆ ಮಾಡ್ತಾ ಇದ್ದ. ಅಷ್ಟೇ ಅಲ್ಲ, ಆ ಮನೋಹರ ನನ್ನ ಕಾಡಿನಲ್ಲಿ ಬಲಾತ್ಕಾರ ಮಾಡಲು ಬಂದಾಗ ಇವರೇ ಬಂದು ನನ್ನ ಮಾನ ಕಾಪಾಡಿದ್ರು ಅಂದಾಗ ಇವರೇ ತಾನೇ ನನ್ನ ಗಂಡ. ನೋಡಿ ದೇವ್ರೆ, ಹೇಗಾದರೂ ಮಾಡಿ ಈ ಅನಾಥೆಗೆ ಒಂದು ಅರಿಶಿಣದ ದಾರ ಆದರೂ ಕಲ್ಪಿಸಿಕೊಡಿ ಅಂತ ನಿಮ್ಮ ಕಾಲಿಗೆ ಬಿದ್ದು ಬಿಡ್ಕೋತೀನಿ. ಅಖಂಡೇಶ್ವರ, ಇಂತಹ ಕೆಟ್ಟ ಹಠ ಮಾಡಬೇಡ ತಾಯಿ, ಹಠ ಮಾಡಬೇಡ. ಒಂದೇ ರಕ್ತ ಹಂಚಿಕೊಂಡ ಬಂದ ಅಣ್ಣ ತಮ್ಮರ ವಿಘ್ನದ ಮದಿಯು. ಅಯ್ಯೋ ಶಿವ ಶಿವ, ಇದಕ್ಕೆ ನಾನೆಂದು ಉತ್ತರ ಕೊಡಲಿ ಮೇಘರಾಜ, ಇದಕ್ಕೆ ನಾನೆಂದು ಉತ್ತರ ಕೊಡಲಿ? ಮಂಗಳ ಮಂಗಳ, ನೀನಾರು ತಿಳಿಸಿ ಹೇಳೇ ಹುಚ್ಚ ಹುಡುಗರಿಗೆ. ನೋಡಮ್ಮ, ಕೆಚ್ಚದ ನನ್ನ ಮೈದುನ ಇಂಥ ಕೆಲಸಕ್ಕೆ ಕೈ ಹಾಕಿ ಹುಚ್ಚನಾಗಿ ಬಿಟ್ಟಿದ್ದಾನೆ. ಲಕ್ಷ್ಮಿ, ಇದನ್ನು ನೀನೇ ಅರ್ಥ ಮಾಡ್ಕೊಳ್ಬೇಕಮ್ಮ. ಅಕ್ಕ, ಒಂದು ಹೆಣ್ಣಿನ ಕಷ್ಟನ ಒಂದು ಹೆಣ್ಣೆ ಅರ್ಥ ಮಾಡ್ಕೋಬೇಕು ಅಕ್ಕ. ನೋಡಕ್ಕ, ಇವನಿಂದ ನೆನ್ನೆದು ಏನ ದೂರ ಮಾಡಿದ್ದೆ ಆದರೆ ನಮ್ಮಣ್ಣನ ಕೈಯಲ್ಲಿ ನನ್ನ ಪ್ರಾಣ ಅಂತರೂ ಉಳಿಯೋದಿಲ್ಲ. ನೋಡಕ್ಕ, ವಿಚಾರ ಮಾಡಿ
ನನ್ನ ಮಾನ ಪ್ರಾಣ ಎರಡು ನಿಮ್ಮ ಕೈಲೇ ಇದೆ. ಒಂದು ಹಣ್ಣು ಉಳ್ಸಕ್ ಹೋಗಿ ಇಡೀ ಮರವನ್ನೇ ನಾನು ಕಡಿಲಿಕ್ಕೆ ಹತ್ತಿನ ತಾಯಿ, ನಾನು ಹೇಗೆ ಮಾಡಲಿ? ಕಿರಿತಮ ಬಯಸಿದ್ದು ಹುಡುಗಿಯನ್ನೇ, ಈ ತಮ್ಮ ಕೈ ಹಿಡಿದು ಒಂದೇ ಮನೆ ಇರುವುದೆಂದರೆ ಇದಕ್ಕಿಂತ ಬಾರಿ ನೋವು ಏನಿದೆ ತಾಯಿ, ನೀನೇ ಹೇಳು. ನನಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನಮ್ಮ, ಇವನನ್ನು ಕೈ ಬಿಟ್ಟು ನೀ ಬೇರೆ ದಾರಿ ನೋಡಿಕೊಂಡು ಬಿಡಮ್ಮ, ನೀ ಬೇರೆ ದಾರಿ ನೋಡಿಕೊಂಡೇ ಬಿಡು. ಅಣ್ಣ ಅಣ್ಣ, ನಿನ್ನ ಮನ ನೋಯಿಸುವ ಕಟಕ ನಾನಾಗಲಾರೆ. ತಾನಾಗಿ ಬಯಸಿ ಬಂದ ಬಾಲೆ ಒಂದು ಕಡೆ ಬಿಡುವುದಾದರೆ ಅಣ್ಣನ ಆಜ್ಞೆ ಮೀರಿ ಬದುಕುವುದು ಇನ್ನೊಂದು ಕಡೆ. ಇದು ನನಗೆ ಧರ್ಮ ಸಂಕಟವಲ್ಲ, ಧರ್ಮ ಸಂಕಟ. ನಿನಗೂ ಅನ್ನುವುದಾದರೆ ಈಗ ನಾವಿಬ್ಬರು ಅಗಲುವುದಾದರೆ ನಾವಿಬ್ಬರು ಒತ್ತಟ್ಟಿಗೆ ಸಾಯ್ತೀವನ್ನ, ಒತ್ತಟ್ಟಿಗೆ ಸಾಯ್ತೀವಿ. ಅಯ್ಯೋ ಶಿವ ಶಿವ, ಆ ಮಾತನಾಡಬೇಡ, ಮಾತನಾಡಬೇಡ. ನೀನಿಲ್ಲದೆ ಹೋದರೆ ನಾನು ಬದುಕೋಲಾರೆ. ನಿನಗೆ ಸಿಕ್ಕಂತೆ ಹಾಲು ತುಪ್ಪ ಕುಡಿಸಿ ಈ ಕೈಯಿಂದ ನಾನಿನ್ನ ಸಾಯಿಸಲಾರೆ. ಆದರೆ ಆದರೆ ಒಂದು ಮಾತು ತಮ್ಮ, ಒಂದು ಮಾತು. ಒಂದು ಮಾತಾಕಣ್ಣ, 1000 ಮಾತಾದರೂ ಹೇಳು, ಅದನ್ನು ಶಿರ್ಸ ವಹಿಸಿ ಮಾಡ್ತೀನಿ. ನಿನಗಾಗಿ ಹುಲಿ ಹಾಲನ್ನೇ ತಂದು ಕೊಡಲಿ, ಇಲ್ಲ ನಿನಗಾಗಿ ಮಾರುತಿ ದೇವ ಎತ್ತಿ ತಂದ ದ್ರೋಣ ಪರ್ವತವನ್ನೇ ಎತ್ತಿ ತರಲಿ, ಇಲ್ಲ ಪ್ರತಿ ಕ್ಷಣಕ್ಕೂ ನಿನ್ನ ಕಣ್ಣಲ್ಲಿ ನೀರು ತರುವ ಆ ಚಾಂಡಾಲರ ರಕ್ತ ತಂದು ನಿನ್ನ ಹಣೆಗೆ ತಿಲಕವಿಡಲಿ. ಹೇಳಣ್ಣ ಹೇಳು, ಅದು ಯಾವ ನಿನ್ನ ಮಾತು? ಅಂತದೇನಿಲ್ಲಪ್ಪ. ಈ ಒಳ್ಳೆ ನಿನ್ನ ಸತ್ಯವನ್ನು ನೀನು ನಿರ್ಧರಿಸಿದರೆ ನಾನು ಯಾವ ದಿನ ಯಾವ ಕ್ಷಣದಲ್ಲಿ ತಾಳಿ ಕಟ್ಟಲು ಅನುಮತಿ ನೀಡಿಯವನು ಅಂದೇ ಕ್ಷಣದಲ್ಲಿ ಕಟ್ಟಬೇಕು. ಅಲ್ಲಿವರೆಗೆ ತಾಳಿ ಇಲ್ಲದ ನಿಮ್ಮ ಬಾಳು ಮುಳ್ಳಿನ ಹಾಸಿಗೆಯಂತೆ ಇರಬೇಕು. ಈ ಮಾತಿಗೆ ನೀವು ತಪ್ಪು ನಡೆದರೆ ಈ ನನ್ನ ಧರ್ಮ ನೋಡಿ ಬೆಂಕಿ ಕಿಡಿಯಾಗಿ ಮುಂದಿನ ದಿನ ನಿಮ್ಮನ್ನು ಕೊಲ್ಲುತ್ತದೆ. ಹುಷಾರ್. ಇದಕ್ಕೆ ನಿಮ್ಮ ಒಪ್ಪಿಗೆ ತಾನೆ? ಅಣ್ಣ ಅಣ್ಣ, ದೇವರಂತ ಅಣ್ಣನ ಮಾತನ್ನು ಕಿಂಚಿತು ಕಿತ್ತು ಹಾಕಿ ಕೊಟ್ಟ ಮಾತು ತಪ್ಪವನಲ್ಲ ಈ ನಿನ್ನ ತಮ್ಮ. ಸೂರ್ಯ ಚಂದ್ರನ ಸಾಕ್ಷಿಯಾಗಿ, ಶ್ರೀರಾಮಚಂದ್ರನ ಸಾಕ್ಷಿಯಾಗಿ ಈ ನಿನ್ನ ತಮ್ಮನ ಮಾತು ಒಂದೇ. ಅರಸನಾದರೂ ಸರಿ, ಅನಾಥನಾಗಿ ಬಾಳಿದರೂ ಸರಿ, ನೀನು ಆಜ್ಞೆ ಮಾಡಿದ ದಿನದಂತೆ ನಾನಿವಳ ಕೊರಳಿಗೆ ಅರಿಸಿನದ ತಾಳಿ ಕಟ್ತೇನೆ. ಇದು ಸತ್ಯವನ್ನ ಸತ್ಯ. ಸಂತೋಷ ಸಹೋದರ, ಸಂತೋಷ. ಮೆಚ್ಚಿದೆ ನಿನ್ನ ಉದಾರ ಗುಣಕ್ಕೆ. ಅಂತರಂಗದಲ್ಲಿ ಅಲ್ಲಿವರೆಗೆ ಸತ್ಯಪತಿಗಳಂತೆ ಕಾಲ ಕಳೆಯಿರಿ. ಈಗ ನಿಮ್ಮನ್ನು ಬೇರೆ ಕಡೆ ಇಡಲು ನಿರ್ಧರಿಸಿದ್ದೇನೆ. ಯಾಕೆ ದೇವ್ರಿ? ಸಣ್ಣವಳಾದ ನಿನಗೆ ಇದೆಲ್ಲ ಅರ್ಥ ಆಗೋದಿಲ್ಲ. ಒಟ್ಟಾರೆ ಎಲ್ಲರೂ ಸಂತೋಷದಿಂದ ಇರಬೇಕು ಅಷ್ಟೇ. ಹಾಗಂತ ಸಂತೋಷದಿಂದ ಆಡಿಕೊಂಡಿರಿ ನನ್ನೊಂದಿಗೆ.